बेंगलुरु के वार्ड नंबर 136 में मौजूद मैसूर रोड के शमशान घाट में एक तनाज़ा शुरू हुआ है। इस शमशान घाट के अहाते में एक इमारत बनाई जा रही है जो बीबीएमपी की जानिब से बनाई जा रही है, और यहाँ भास्कर राव ने इल्ज़ाम लगाया कि यहाँ कई कब्रों को, हिंदुओं की कब्रों को तोड़कर ये इमारत बनाई जा रही है। इस पर आज जेजेआर नगर यानी वार्ड नंबर 136 के साबिक कॉर्पोरेटर सीमा अल्ताफ़ और कांग्रेस लीडर बीके अल्ताफ़ और दीगर अहम लीडरों ने प्रेस कॉन्फ्रेंस की, और प्रेस कॉन्फ्रेंस में उन्होंने कहा कि भास्कर राव गलत बयानबाजी कर रहे हैं और जो सर्वे नंबर भास्कर राव ने पेश किया है वो गलत है, वो कहीं और का सर्वे नंबर है और यहाँ का सर्वे नंबर उन्होंने गलत पेश किया। इस पर उन्होंने कई अपने कागजात भी दिखाए और प्रेस कॉन्फ्रेंस में ये वाज़ेह किया कि यहाँ किसी तरह की कब्रें नहीं थी और ये इमारत जो बनाई जा रही है अवाम की फ़लाह के लिए, और यहाँ के हिंदू और मुसलमान मिलजुल कर रहते हैं और तमाम लोगों की यहाँ इस इमारत के लिए मंजूरी है। गैर ज़रूरी तौर पर भास्कर राव यहाँ हिंदू मुस्लिम और दीगर लोगों में इख्तलाफ पैदा करने की कोशिश कर रहे हैं। उन्होंने कहा कि वो ज़मीर अहमद ख़ान के साथ मिलकर काम करते हैं, इसी वजह से कुछ लोग ये बर्दाश्त नहीं कर रहे हैं और आए दिन इन पर टारगेट करते हैं और बदनाम करने की कोशिश करते हैं। ज़मीर अहमद ख़ान और इनकी टीम ने मिलकर यहाँ कई तरक्याती काम किए हैं और ख़ुद ये शमशान घाट जो है इसका सबूत है कि यहाँ जदीद तरीके से शमशान घाट को बनाया गया है। बेंगलुरु में इस तरह का कोई शमशान घाट मौजूद नहीं है। आइए जानते हैं बीके अल्ताफ़ क्या कह रहे हैं। ನಾವು ಏನಿದು ಮಲ್ಟಿಪ್ರಪೋಸಲ್ ಬಿಲ್ಡಿಂಗ್ ಏನು ಮಾಡ್ತಾ ಇದ್ದೀರಾ BBMP ಪಾಲಿಕೆ ಸೌಧ ಅಂತ, ಅದು ನಮಗೆ ಎಲ್ಲ PID ನಂಬರ್ ಎಲ್ಲ ಇದೆ, ನಮ್ಮ ತವ ಡಾಕ್ಯುಮೆಂಟ್ಸ್ ಎಲ್ಲ ಇದೆ, ನಮ್ಮ ತವ ಹಳೆ ಫೋಟೋ ಬಿಫೋರ್ ಹೆಂಗೆ ಇತ್ತು ಮತ್ತು ಆಫ್ಟರ್ ಹೆಂಗೆ ಇತ್ತು ಅಂತ ಎಲ್ಲ ಫೋಟೋಸ್ ಎಲ್ಲ ಇದೆ, ನಮ್ಮ ತವ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಇದೆ। ಮತ್ತು ನಾವು ಇದು BJP ಸರ್ಕಾರ ಬಂದಿದ್ದ ತಕ್ಷಣ ನಾವು ಶಾಂತಕುಮಾರಿ ಅಕ್ಕ ಅವರು ಮೇಯರ್ ಆಗಿದ್ದರು, ಅವ್ರ ತವ ನಾವು ಫಂಡೆಲ್ಲ ಇಸ್ಕೊಂಡಿದ್ದೀನಿ। ಇದು ಕ್ರಿಮಿಟೋರಿಯಮ್ದು ಮತ್ತು ಹರಿಶ್ಚಂದ್ರ ದೇವಸ್ಥಾನ ಏನು ಡೆವಲಪ್ಮೆಂಟ್ ಮಾಡಬೇಕು ಮತ್ತು ಸ್ಮಶಾನದ್ದು ಎಲ್ಲ ನಮ್ಮ ಥರ ಎಲ್ಲ ಡಾಕ್ಯುಮೆಂಟ್ಸ್ ಇದೆ। ಯಾರು ಬನ್ನಿ ಸುಮ್ಮನೆ ಅಪಪ್ರಚಾರ ಕೊಟ್ಟು ನಮಗೆ ಎಲ್ಲರಿಗೆ ನಾವೆಲ್ಲ ಒಂದೇ ಆಗಿದ್ದೀನಿ, ನಾವು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಮುಸ್ಲಿಂ ಅಂತ ಎಲ್ಲ ನಾವು ಅಣ್ಣ ತಂಬಿದರ ಅಕ್ಕ ತಂಗಿದರ ಎಲ್ಲ ನಾವು ಒಟ್ಟಿಗೆ ಆಗಿದ್ದೀನಿ। ಬೇಕಂದರೆ ನಿಮಗೆ ಇನ್ನೂ ಡೀಟೇಲ್ಸ್ ಬೇಕಂದರೆ ನಾವು ನಿಮಗೆ ಕೊಡ್ತೀನಿ। ಮತ್ತು ಇದು ಬಿಫೋರ್ ಈಗ ಏನೇನು ಮಾಡ್ತಾಯಿದ್ದೀರ ನಾವು ಇದು ಬಿಲ್ಡಿಂಗಲ್ಲಿ ಪಾಲಿಕೆ ಸೌಧದಲ್ಲಿ ಅಂದರೆ BBMP ವಾರ್ಡ್ ಆಫೀಸ್ ಮಾಡ್ತಾಯಿದ್ದೀನಿ, ಮತ್ತು ರೆವಿನ್ಯೂ ಆಫೀಸ್ ಮಾಡ್ತಾಯಿದ್ದೀನಿ, ಮತ್ತು ಅಂಗನವಾಡಿ ಮಾಡ್ತಾಯಿದ್ದೀನಿ, ಮತ್ತು ಟೈಲರಿಂಗ್ ಸೆಂಟರ್, ಹ್ಯಾಂಡ್ಮೇಡ್ ಸೆಂಟರ್, ಟೈಲರಿಂಗ್ ಕ್ಲಾಸ್, ಮತ್ತು ಸಿವಿಲ್ ಡಿಫೆನ್ಸ್ ಆಫೀಸ್, ಮತ್ತು ಕಂಪ್ಯೂಟರ್ ಸೆಂಟರ್ ಎಲ್ಲರಿಗೆ ಅನುಕೂಲ ಆಗಬೇಕು ಅಂತ ನಾವು ಎಲ್ಲ ಸೇರಿಸಿ ನಾವು ಎಲ್ಲ ಚರ್ಚೆ ಮಾಡಿ ಈ ಮಟ್ಟಕ್ಕೆ ನಾವು ಬಂದಿದ್ದೀನಿ। ಈ ಥರ ನಾವು ಮಾಡ್ತಾಯಿದ್ದೀನಿ। ಇದರಲ್ಲಿ ಏನು ಹೆಚ್ಚು ಕಡಿಮೆ ಆದರೆ ನಿಮಗೆ ಏನು ಬೇಕು ಡಾಕ್ಯುಮೆಂಟ್ಸ್ ಎಲ್ಲ ನಾವು ಬೇಕಂದರೆ ಈಗಲೇ ನಾವು ಪ್ರೆಸ್ ಮಾಧ್ಯಮ ಮಿತ್ರರಿಗೆ ನಾವು ಈಗಲೇ ಕೊಡ್ತೀವಿ। ಹಳೆ ಬಿಲ್ಡಿಂಗ್ ಇದು ಪಾಲಿಕೆ ಸೌಧ ಅಂತ ಏನು ಮಾಡ್ತಾ ಇದ್ದೀವಿ, ಅದು ಹಳೆ ಬಿಲ್ಡಿಂಗ್ ಇದ್ದಿದ್ದು, ಕಟ್ಟಡ ಇದ್ದಿದ್ದು ಇವತ್ತು 50 ವರ್ಷ ಮುಂಚೆಯಿಂದ ನಾವು ಏನು ಇದು ಸಮಾಧಿ ಹೊಡೆದಾಕಿ ಕಟ್ತಾ ಇಲ್ಲ। ಇದು ಫೋಟೋ ನೋಡಿ, ಇದು ಬೇಕಂದರೆ ಹೈಲೈಟ್ಸ್ ಮಾಡಿ ತೋರಿಸಿ ಏನೇನಿತ್ತು ಅಂತ ನಿಮಗೆಲ್ಲ ತೋರಿಸ್ತಾ ಇದ್ದೀನಿ ಒಂದೊಂದು ಫೋಟೋ। ಇದೆಲ್ಲ ಹಳೇದು ಸಿವಿಲ್ ಡಿಫೆನ್ಸ್ ಆಫೀಸ್ ಇದ್ದಿದ್ದು, ಮೊದಲು ಆಫೀಸ್ಗಳು ಇತ್ತು, ರೆವಿನ್ಯೂ ಆಫೀಸು, ಪಾಲಿಕೆ ಆಫೀಸ್ ಇತ್ತು, ಟ್ರೈನಿಂಗ್ ಸೆಂಟರ್ಗಳು ಇತ್ತು, ಶೌಚಾಲಯ ಇತ್ತು, ಟ್ಯಾಕ್ಸ್ ಕಲೆಕ್ಟ್ ಆಫೀಸ್ಗಳು ಇತ್ತು, ಅಂಗನವಾಡಿ ಎಲ್ಲ ಥರದ್ದು ಇತ್ತು, 7-8 ಇತ್ತು ಇದೇ ಪ್ಲೇಸ್ನಲ್ಲಿ। ಅದು ಕಾಂಪೌಂಡ್ ಮಶಾಣದ ಜಾಗ ಅಂತ ಹೇಳ್ತಾ ಇದ್ದೀರಲ್ಲ, ಮಶಾಣದ ಜಾಗ ಆ ಕಡೆ ಇರೋದು, ಅಲ್ಲಿ ಸಮಾಧಿ ಇದೆ। MLA ಕೃಷ್ಣಪ್ಪ, ವಿಜಯನಗರ MLA ಕೃಷ್ಣಪ್ಪ ಅವರು ಇದ್ದಾರಲ್ಲ, ಅವ್ರ ಸಮಾಧಿ ಇದೆ। ಅಲ್ಲಿ ಒಂದು ಕಟ್ಟಡ ಇತ್ತು, ಯಾವುದು ಈ ಕಡೆ ಎಲ್ಲ ಕಟ್ಟಡಗಳು, ಅಲ್ಲಿ ಎಲ್ಲ ಒಂದು ಗೋಡೆ ಇತ್ತು, ಆ ಗೋಡೆ ಈ ಕಡೆ ಏನಿತ್ತು ಅದರಲ್ಲಿ ನಾವು ಮಾಡ್ತಾ ಇರೋದು।
ಏನು ಹೊಸ ಉದ್ಭವ ಇಲ್ಲ. ಒಂದು ಡಾಕ್ಯುಮೆಂಟ್ಸ್ ಪ್ರಕಾರ ಸುಮಾರು 2,500 ಶವಗಳು ಏನಿದ್ವು ಅದೇ ಜಾಗದಲ್ಲಿ ಪಾಲಿಕೆ ಸೌಧ ಕಟ್ಟಿರೋದು, ಜೊತೆಗೆ ಅಲ್ಲಿರುವಂತ ಶವಗಳು ಏನಿದಾವೆ ಅದನ್ನ ಬೇರೆ ಕಡೆ ಶಿಫ್ಟ್ ಆಗಿದೆ ಅನ್ನುವಂಥದ್ದು ಗೊತ್ತಿಲ್ಲ ಸರ್. 3-6 ಅಂದರೆ 2,500 ಎಣೆಗಳಿಗೆ 70-90 ಸಾವಿರ ಸ್ಕ್ವೇರ್ ಫೀಟ್ ಜಾಗ ಬೇಕಾಗ್ತದೆ. 90 ಸಾವಿರ 1.5 ಎಕರೆ ಜಾಗ, 1.5 ಎಕರೆ ಜಾಗ ಇದೆಯಾ ಇಲ್ಲಿ? ಅವ್ರು ಕೇಳಕ್ಕೆ ಇಲ್ಲ. ಅವ್ರು ಹೇಳ್ತಾ ಇರೋದು 2,500 ಶವಗಳು ಇಲ್ಲಿ ಮಾಡೋಕ್ಕಾಗ್ತದ? 2,500 ಶವ ಅಂದರೆ 3-6 ಅಂದರೆ ಎಷ್ಟು ಅಡಿ ಆಗ್ತದೆ ಗೊತ್ತಾ? 1.5-2 ಎಕರೆ ಆಗ್ತದಮ್ಮ. ಭಾಸ್ಕರ್ ಅವ್ರಿಗೆ ದಯವಿಟ್ಟು ಹೇಳ್ತಾ ಇದ್ದೀನಿ, ಮುಂಚೆ ಏನಿತ್ತು ಮೂಲೆ ದಾಖಲೆಗೆ ಹುಡುಕ್ರಿ ಭಾಸ್ಕರ್ ಅವರೇ. ಮೂಲೆ ದಾಖಲೆ ಹುಡುಕ್ಬಿಟ್ಟು PID ನಂಬರ್ ಎಲ್ಲ ಕೊಡ್ತಾ ಇದ್ದೀನಿ ನೋಡಿ. ಅಂಗನವಾಡಿ ಮತ್ತೆ ಟೈಲರಿಂಗ್ ಕ್ಲಾಸು, ರೆವಿನ್ಯೂ ಆಫೀಸು, ಸಿವಿಲ್ ಡಿಫೆನ್ಸ್ ಆಫೀಸು, ಎಲ್ಲ ಕಂಪ್ಯೂಟರ್ ಸೆಂಟರ್ ಎಲ್ಲ ಇದರಲ್ಲಿ ಇದೆ, ನೋಡ್ಬೋದು. ನಿಮಗೆ ಎಲ್ಲ ಬಿಡುಗಡೆ ಮಾಡ್ತಾಯಿದ್ದೀವಿ. ಭಾಸ್ಕರ್ ಅವ್ರಿಗೆ ಹೇಳೋಕ್ಕೆ ಬಯಸ್ತೀನಿ ನಾನು, ಹಿಂದೂ ಜನ ನಾವು ಅವರೇ ಅಂತ ಇಲ್ಲ, ನಾವು ಹಿಂದೂಸ್ತಾನಿ, ಆಮೇಲೆ ಹಿಂದೂ ಮುಸ್ಲಿಮು ಇದ್ರೂ ಕೂಡ ಒಂದು ತಾಯಿ ಮಕ್ಕಳ ಥರ ಇದ್ದೀವಿ ಈ ಚಾಮರಾಜಪೇಟೆ ಕ್ಷೇತ್ರದಲ್ಲಿ. ಬರೇ ವಿವಾದಕ್ಕೆ ಕಾರಣ ಮಾಡ್ಕೊಂಡು ಅವ್ರವ್ರ ಮಾತು ಕೇಳ್ಕೊಂಡು ಮಾಡ್ತಾ ಇದ್ದಾರೆ, ಶಾಂತಿ ಭಂಗ ಮಾಡೋದು ಕೆಲಸ ಮಾಡ್ತಾ ಇದ್ದಾರೆ. ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಹೇಳ್ತೀನಿ, ಮೂಲೆ ದಾಖಲೆ ಏನಿದೆ ಅದು ಹುಡುಕಬೇಕು. PID ನಂಬರ್ ಇದೆ ನಮ್ಮ ತವ ಅನ್ನೋದನ್ನು ಸುಮ್ಮನೆ ಕೊಡಲ್ಲ ಸರ್ಕಾರದವರು. ಸುಮ್ಮನೆ ಕೊಡ್ತಾರಾ? ಇವರು ಅಪಪ್ರಚಾರ ಮಾಡ್ಕೊಂಡು ಮೊನ್ನೆ ಆಮ್ ಆದ್ಮಿ ಪಾರ್ಟಿ ಅವ್ರು ಬಂದಿದ್ದಾರೆ, ಇಲ್ಲಿ ಎಲ್ಲ ಶವಗಳು ಇದು ಮಾಡಿದ್ರು ಅಂತ. 80 ಶವಗಳು, 2,500 ಇಲ್ಲ 80 ಶವಗಳು ಇಲ್ಲಿ ಹೊಡೆದಾಕಿ ಬಿಲ್ಡಿಂಗ್ ಕಟ್ಟಿದ್ದಾರೆ ಅಂತ. ನಾವಲ್ಲ, ನಮ್ಮ ಅಪ್ಪ ಬಂದ್ರೂ ಅಲ್ಲಿ ಕಟ್ಟಕ್ಕೆ ಬಿಡಲ್ಲ ನಮ್ಮ ಹಿಂದೂ ಜನ ಇಲ್ಲಿ. ಇದು ತಲೆನಲ್ಲಿ ಇರಲಿ ಭಾಸ್ಕರ್ ಅವರೇ. ಆಮ್ ಆದ್ಮಿ ಪಾರ್ಟಿ ಅವ್ರಿಗೂ ಹೇಳ್ತಾ ಇದ್ದೀನಿ, ಮಾಡಬೇಕು, ಒಳ್ಳೆ ಕೆಲಸ ಮಾಡಿ. ರಾಜ್ಯ ರಾಷ್ಟ್ರ ಒಳ್ಳೇದಾಗಬೇಕು, ಆಮೇಲೆ ಊರು ಒಳ್ಳೇದಾಗಬೇಕು, ಜನಕ್ಕೆ ಒಳ್ಳೇದಾಗಬೇಕು. ನಾವು ಹಿಂದೂ ಹಿಂದೂ ಅಂತ ಹೇಳ್ತಾ ಇದ್ದೀರಲ್ಲ, ಇದೇ ಕೋವಿಡ್ ಟೈಮ್ನಲ್ಲಿ ಎಲ್ಲರೂ ಹೋಗಿದ್ರಿ ಭಾಸ್ಕರ್ ಅವರೇ? ನಿಮಗೆ ಕೇಳಕ್ಕೆ ಬಯಸ್ತಾ ಇದ್ದೀನಿ. ಒಬ್ಬರು ಯಾರೂ ಬರಲಿಲ್ಲ ಬೀದಿಗೆ. 580 ಶವ ನಾವು ಜಮೀರ್ ಬೈ ಮತ್ತು 40 ಜನ ಟೀಮ್ ಮಾಡ್ಕೊಂಡು ಹಿಂದೂ ಇರಲಿ ಮುಸ್ಲಿಮ್ ಇರಲಿ ಅವರ ಸಂಸ್ಕೃತಿ ಧರ್ಮದ ಸಂಸ್ಕೃತಿ ಪ್ರಕಾರ ಮಾಡಿದ್ದೀವಿ. ಆವಾಗ ಎಲ್ಲೋಗಿದ್ರಿ ನೀವು? ಇವತ್ತು ಹಿಂದೂ ಮುಸ್ಲಿಮ್ ಅಂತ ಬೆಳೆ ಬಯಸ್ಕೊಳ್ಳೋಕೆ ಬರ್ತೀರಾ ರಾಜಕೀಯದ್ದು? ಎಲೆಕ್ಷನ್ಗೆ ನಿಂತ್ಕೊಳ್ರಿ, ಎಲೆಕ್ಷನ್ ಟೈಮ್ನಲ್ಲಿ ನೋಡೋಣ. ಇದೆಲ್ಲ ಮಾಡಬೇಡಿ ದಯವಿಟ್ಟು, ಕೈ ಮುಗಿದು ಹೇಳ್ತೀನಿ ನಿಮಗೆ. ನಮ್ಮ ರಾಜ್ಯ ರಾಷ್ಟ್ರದ್ದು ಮಕ್ಕಳು ಭವಿಷ್ಯ ಒಳ್ಳೇದಾಗಬೇಕಾದ್ರೆ ನಾವು ಎಲ್ಲ ಒಂದಾಗಿ ಕೇಳಕ್ಕೆ ಹಕ್ಕಿದೆ ನಿಮಗೆ, ಇಲ್ಲ ಅಂತ ಹೇಳೋಕ್ಕೆ ಇಲ್ಲ. ಮೂಲೆ ದಾಖಲೆ ಏನಿದೆ ಹುಡುಕಿ, PID ನಂಬರ್ ಇದೆ. ಓಕೆ ಎಲ್ಲ ಹಿಂದೂ ರುದ್ರಭೂಮಿ ಅಂತ ಕೊಟ್ಟಿದ್ದು ಪರ್ಟಿಕ್ಯುಲರಿ ಇದರಲ್ಲಿ ಶವಗಳು ಇತ್ತು ಅಂತ ಕೊಡಲಿಲ್ಲ ಅವರು. ಅವ್ರಿಗೆ ತಪ್ಪು ಮಾಹಿತಿ ಆಗಿದೆ. ಇಲ್ಲಿ ನೋಡಿ, ಸರ್ವೆ ಡಿಪಾರ್ಟ್ಮೆಂಟ್ ಎಸ್ಕೆ ಟಾಪಿಕ್ ತೋರಿಸ್ತಾ ಇದ್ದೀನಿ ನಿಮಗೆ. ಅವರು ಸರ್ವೆ ನಂಬರು ಇದು ಪೇಪರ್ನಲ್ಲಿ ಬಂದಿದ್ದ ಮೇಲೆ ಇದು ಸೃಷ್ಟಿ ಜಾಸ್ತಿ ಆಗಿರೋದು. ಸರ್ವೆ ನಂಬರ್ ಬೇರೆ ಹಾಕೊಂಡು ಬಂದಿದ್ದಾರೆ ಭಾಸ್ಕರ್ ಅವರು. ಸರ್ವೆ ನಂಬರ್ ಅದಲ್ಲ, ನಾನು ಹೇಳ್ತೀನಿ ನೋಡಿ. ಇಲ್ಲಿ PID ನಂಬರು ಇಲ್ಲಿದೆ ನೋಡಿ. BBMP ಆಫೀಸು ಮುಂಚೆ ಇದ್ದಿದ್ದು, ಇದು ಹಿಂದೂ ರುದ್ರಭೂಮಿದು. ಅವರು ಅದು ತೊಗೊಂಡು ಬಂದು ಬಿಲ್ಡಿಂಗ್ ಮೇಲೆ ಹಾಕಿದ್ದಾರೆ. ಇದು ಪಕ್ಕದ್ದು ಹಿಂದೂ ರುದ್ರಭೂಮಿ ಅಂತ ಅವ್ರು ಏನು ಹಾಕಿದ್ದಾರೆ ಸರ್ವೆ ನಂಬರು, ಅದು ಪಕ್ಕದ್ದು PID ನಂಬರು. ಇದು PID ನಂಬರ್ ಬಂದು ವಾರ್ಡ್ ನಂಬರ್ 136, PID ನಂಬರ್ ಸಂಖ್ಯೆ W00341115. ಅದು ಏನು ಮಾಡಿದ್ದಾರೆ, ಇದು ಹಾಕೋದು ಬದಲಿ ಇದರಲ್ಲಿ ಏನು ಸೃಷ್ಟಿ ಮಾಡಿದ್ದಾರೆ ಅಂದರೆ ಪಕ್ಕದ್ದು ಮಶಾಣ ಇದಲ್ವಾ, ಅದೆಲ್ಲ ಮಾಡಿ ಅದು ತಪ್ಪು ಮಾಡಿದ್ದಾರೆ. ಓಕೆ, ಬ್ಯಾಡ್ಮಿಂಟನ್ ಕೋರ್ಟು ತಪ್ಪು ತಿಳ್ಕೊಬೇಡಿ. ಇಲ್ಲಿ ಇರೋದು ಆಫೀಸ್ ಒಳಗಡೆ ಬ್ಯಾಲ್ಗಡೆ ಮಾಡ್ತಾರೆ. ಅಲ್ಲಿ ಮಶಾಣಕ್ಕೆ ಹೋಗ್ತಾ ಇಲ್ಲ. ಮಶಾಣಕ್ಕೆ ಹೋದರೆ ರಾವಣಗೆ ಸುಟ್ಟಾಕ್ತಾರೆ, ನೋಡಿದ್ದೀರಾ ನೀವು? ಹಬ್ಬ ಟೈಮ್ನಲ್ಲಿ ರಾವಣಕ್ಕೆ ಸುಟ್ಟಾಕ್ತಾರೆ ನೋಡಿದ್ದೀರಾ? ಹಂಗೆ ಸುಟ್ಟು ಬಿಡ್ತಾರೆ ನಮ್ಮ ಹಿಂದೂ ಜನ ಇಲ್ಲಿ. ಯಾರು ಎತ್ತಕ್ಕೆ ಸಾಧ್ಯ ಇಲ್ರಿ ಅದು? ಸರ್, ಅಲ್ತಾಫ್ ಖಾನ್ ಉದ್ದೇಶ ಇಷ್ಟೇ. ಜಮೀರು ನಾವು ಇಬ್ಬರು ಜೊತೆಗೆ, ಜಮೀರ್ ಬೈ ನಾವು ಸಪ್ರೇಟ್ ಇದ್ದರು. ನಾವು ಇಬ್ಬರು ಸೇರಿದ ಮೇಲೆ ಮುಂಚೆ ನನಗೆ ಬರ್ತಾ ಇರಲಿಲ್ಲ. ಇಬ್ಬರು ಸೇರಿದ ಮೇಲೆ ಅವ್ರಿಗೂ ಟಾರ್ಗೆಟ್ ಮಾಡ್ತಾರೆ, ನಮಗೂ ಟಾರ್ಗೆಟ್ ಮಾಡ್ತಾರೆ. ಜಮೀರ್ ಬೈ ಅಲ್ತಾಫ್ ಖಾನ್ ಅಂದರೆ ಇವಾಗ ಅವ್ರಿಗೆ ಬೇಕಾದಷ್ಟು ಸಪೋರ್ಟ್ ಸಿಗ್ತದೆ. ಅದು ಏನು ಉದ್ದೇಶ ಅಂದರೆ ರಾಜಕೀಯ ಬೆಳೆ ಬಯಸ್ಕೊಳ್ಳೋಕ್ಕೆ. ಅವ್ರು ನಿಂತ್ಕೊಳ್ಳಿ, ಈ ರಾಜ್ಯ ರಾಷ್ಟ್ರದಲ್ಲಿ ಯಾರು ಬೇಕಾದರೂ ನಿಂತ್ಕೋಬೋದು. ಬಾಬಾ ಅಂಬೇಡ್ಕರ್ ಅವ್ರ ಸಂವಿಧಾನ ಏನು ಮಾಡಿದ್ದಾರೆ ಎಲ್ಲರಿಗೂ ಹಕ್ಕಿದೆ ಅದು. ಬಟ್ ಎಲೆಕ್ಷನ್ಗೆ ಬಂದು ನಿಂತ್ಕೊಳ್ಳಿ. ಇದೆಲ್ಲ ಹಿಂದೂ ಮುಸ್ಲಿಮ್ ಅಂತ ಮಾಡಬೇಡಿ ಸ್ವಾಮಿ, ಕೈ ಮುಗಿದು ಕೇಳ್ಕೊತೀನಿ. ನಮ್ಮ ರಾಜ್ಯ ರಾಷ್ಟ್ರದ ಒಳ್ಳೇದಾಗೋದು ಮಾಡಿ. ಇಲ್ಲ ಇದೇ ರೀತಿ ಮಾಡ್ಕೊಂಡಿದ್ರೆ ಮುಂದಕ್ಕೆ ಈ ಭವಿಷ್ಯ ಇದೆಯಲ್ಲ ಮಕ್ಕಳದು, ನಿಮ್ಮ ಮಕ್ಕಳದು ಭವಿಷ್ಯ ಒಳ್ಳೇದಾಗಲ್ಲ. ದಯವಿಟ್ಟು ಕೈ ಮುಗಿದು ಹೇಳ್ತೀನಿ, ಗೊತ್ತಾಗಬೇಕು ಇದು ಸುಳ್ಳು ಮಾಡಿರೋದು, ಸುಳ್ಳು ಅಪಪ್ರಚಾರ ಅಂತ ಭಾಸ್ಕರ್ ಅವರಾಗಲಿ ಎಲ್ಲರಿಗೂ ಆಗಲಿ, ನಮ್ಮ ರಾಜ್ಯ ಜನತೆಗೆ ಗೊತ್ತಾಗಲಿ. ಇದು ಇಲ್ಲ ಇವರು ಹಿಂದೂ ಹಿಂದೂ ಅಂತ ಹೇಳ್ತಾ ಇದ್ದಾರಲ್ಲ, ನಾನು ಅವ್ರಿಗೆ ಕೇಳೋಕ್ಕೆ ಪ್ರಶ್ನೆ ಒಂದೇ. ಸುಮಾರು MLA MP ಗಳು ಇದ್ದರು, ಯಾರು ಮಶಾಣಕ್ಕೆ ಕೈ ಹಾಕಲಿಲ್ಲ. ಈ ರೀತಿ ಮಶಾಣ ಒಳ್ಳೇದು ಮಾಡಲಿಲ್ಲ, ಕಿರ್ಮಿಟ್ರಂಗ್ ಒಳ್ಳೇದು ಮಾಡಲಿಲ್ಲ, ಹರಿಶ್ಚಂದ್ರ ದೇವಸ್ಥಾನ ಒಳ್ಳೇದು ಮಾಡಲಿಲ್ಲ, ಒಂದು ವಿಗ್ರಹ ಹರಿಶ್ಚಂದ್ರ ಸ್ವಾಮಿದು ನಿಲ್ಲಿಸಲಿಲ್ಲ.
ಯಾವ ರೀತಿ ಪೂಜೆ ಪುರಸ್ಕಾರಕ್ಕೆ ಎಂಥದ್ದು ಅನುಕೂಲ ಇದೆ ಎಲ್ಲ ಮಾಡಿದ್ದೀವಿ. ಈ ರಾಜ್ಯದಲ್ಲಿ ಇಂಥದ್ದು ಕ್ರಿಮಿಟೋರಿಯಮ್ಮು ಇಂಥ ಮಶಾಣ ತೋರಿಸ್ಬಿಟ್ರೆ ನಾನು ರಾಜ್ಯ ಬಿಟ್ಟು ಹೋಗ್ಬಿಡ್ತೀನಿ. ನಾವೇನೋ ಇಲ್ಲಿ ಒಂದು ನಿಮಿಷ, ನಾವು ಇಲ್ಲಿ ಬಂದ್ಬಿಟ್ಟು ಕೌನ್ಸಿಲರ್ MLAಗಳಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ನಮಗೆ ಸಿಕ್ಕಾಪಟ್ಟೆ ತೊಂದರೆ ಆಗ್ತಾ ಇದೆ. ಟೈಲರಿಂಗ್ ಕ್ಲಾಸ್ ಆಗಲಿ, ಯಾವುದಕ್ಕೊಂದು ಎಮರ್ಜೆನ್ಸಿ ಕಾರ್ಪೊರೇಷನ್ ಆಫೀಸ್ಗೆ ಹೋಗಬೇಕು, ಖಾತೆ ಕಂದಾಯ ಕಟ್ಟಬೇಕು, ಎಲ್ಲದಕ್ಕೂ ತೊಂದರೆ ಆಗ್ತಾಯಿದೆ ಅಂತ ಉದ್ದೇಶದಲ್ಲಿ ನಾವು ಕೌನ್ಸಿಲರ್ MLA ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಈ ಮಟ್ಟಕ್ಕೆ ಇಲ್ಲಿ ಬಂದ್ಬಿಟ್ಟು ನನ್ನ ಕಂಡಂಗೆ 45 ವರ್ಷ ಅಂದರೆ ಯಾವುದು ಬಾಡಿನ ಊತಿಲ್ಲ. 6 ಸಮಾಧಿ ಇದೆ, 6 ಮಾತ್ರ ನೋಡಿ ಅಲ್ಲಿ ಬಿಟ್ಟಿದ್ದಾರೆ ನೋಡಿ, ಆಚೆನೇ ಬಿಟ್ಟಿದ್ದಾರೆ ನೋಡಿ ರೋಡಲ್ಲಿ. ಅದನ್ನ ಮುಟ್ಟಕ್ಕೆ ಹೋಗಿಲ್ಲ. ಅದನ್ನು ನಮ್ಮ ಹತ್ರ ಕೇಳಿದ್ರು, ಅದನ್ನ ಏನು ಮಾಡ್ಬೇಕು, ಬೇಡ ಸರ್ ಅದು ಹಂಗೆ ಇರಲಿ ಅಂತ ಅವ್ರು ಹೇಳಿದ್ರು. ಬೇಡ ಅದು ಹಂಗೆ ಇರಲಿ, ಇಲ್ಲಿ ಖಾಲಿ ಇದೆ, ಮೊದಲಿಂದ ಆಫೀಸ್ ಇರೋದ್ರಿಂದ ನಾವು ಇದರಲ್ಲಿ ಕಟ್ಕೊಳ್ಳೋಣ, ಯಾವುದೇ ಕಾರಣಕ್ಕೂ ಸಮಾಧಿಗಳನ್ನ ಯಾವುದನ್ನೂ ಹಾಳು ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ನಮ್ಮ ಕೌನ್ಸಿಲರ್ ಆಗಲಿ MLA ಆಗಲಿ ಇಬ್ಬರು ಕೇಳ್ಕೊಂಡಿದ್ದಾರೆ. ಇದರಲ್ಲಿ ಬಂದ್ಬಿಟ್ಟು ಈ ಆಫೀಸ್ ಕಟ್ಕೊಳ್ಳೋಕ್ಕೆ ಬಂದ್ಬಿಟ್ಟು ನಾವು ಏರಿಯಾ ಜನಗಳೆಲ್ಲರೂ ರಿಕ್ವೆಸ್ಟ್ ಮಾಡಿಕೊಂಡು ಇದನ್ನ ದಯವಿಟ್ಟು ನಮ್ಗೆ ಮಾಡಿಕೊಡ್ಬೇಕಂತ ಕೇಳ್ಕೊಂಡಿದ್ದಕ್ಕೆ ಮಾತ್ರ ಮಾಡಿದಾರಂತೂ. ಅವ್ರು ಬೇಕಂತ ಮಾಡೋಕ್ಕೆ ಹೋಗಿಲ್ಲ. ಅರ್ಥ ಆಯ್ತಾ? ಏನಮ್ಮ ಎಲ್ಲ ಹೇಳ್ತಿದ್ಯಾ ತಾನೆ? ಕೈ ಎತ್ರಿ ಯಾರಿಗೆ? ನಾನು BBMPಯಲ್ಲಿ ಪೌರ ಕಾರ್ಮಿಕ ಸಂಘದ ಅಧ್ಯಕ್ಷ. ನನ್ನ ಹೆಸರು ಸುಬ್ಬರಾಯುಡು. ಇಲ್ಲೇ ವಾರ್ಡು ಜಗಜೀವನ್ ರಾಮ್ ನಗರ 136ನೇ ವಾರ್ಡ್ಗೆ 136ನೇ ವಾರ್ಡಲ್ಲಿ ನಾವು ವಾಸ ಮಾಡ್ತಾ ಇದ್ದೀವಿ. ಜಗಜೀವನ್ ರಾಮ್ ನಗರ ದಕ್ಷಿಣ ವಿಭಾಗ. ನಮ್ಮ ಮೇಡಮ್ನವರೇ ನಮಗೆ ಕಾರ್ಪೊರೇಟ್ರು 2 ಟರ್ಮ್ಗಳಿಂದ. ನಾವು ಸಣ್ಣ ವಯಸ್ಸಿನಲ್ಲಿ ಇಲ್ಲಿ ಏನಿದೆ ಹರಿಶ್ಚಂದ್ರ ಘಾಟ್ ಅಂತ ಅದು ಪಾಳು ಬಿದ್ದಿತ್ತು. ಆವಾಗಲಿಂದ ಇದು ಸ್ಮಶಾನ ಅಲ್ಲ, ಇದು ಸ್ಮಶಾನ ಅಲ್ಲವೇ ಅಲ್ಲ. ಇಲ್ಲಿ ನಮ್ಮವರೆಲ್ಲ ಬಂದು ಶವ ಸಂಸ್ಕಾರ ಇದೇ ಜಾಗದಲ್ಲಿ ಮಾಡ್ತಾ ಇದ್ರು. ಅಲ್ಲಾದ ಮೇಲೆ ಕೈಕಾಲು ತೊಳ್ಕೊಳ್ಳೋದು, ಎಲೆ ಅಡಿಕೆ ಕೊಡೋ ಸಂಪ್ರದಾಯ ನಮ್ಮಲ್ಲಿದೆ. ಕೊಡ್ಕೊಳ್ಳೋದು ಇಲ್ಲೇನೆ ಎಲ್ಲ ಕೂತ್ಕೊತಾ ಇದ್ದಿದ್ದು. ಇಲ್ಲಿ ಯಾವ ಶವನೂ ಇಲ್ಲಿ ಊಣಿಲ್ಲ, ಯಾವ ಶವಗಳು ಊಣಿಲ್ಲ. ಆ ಚಿಕ್ಕ ಒಂದು ಇದರಲ್ಲಿ ನಮ್ಗೆ ಏನೇನು ಸವಲತ್ತು ಮಾಡಿದ್ದಾರೆ ಅಂದರೆ ಸುಮಾರು 1 ಕೋಟಿ ರೂಪಾಯಿ ಅದು ಬಿಲ್ಡಿಂಗ್ನ ಅಂಬೇಡ್ಕರ್ ಭವನ ಕಟ್ಕೊಟ್ಟಿದ್ದಾರೆ. ಇಡೀ ಬೆಂಗಳೂರಲ್ಲಿ ಅಶ್ವತ್ಥಕಟ್ಟೆ ಎಲ್ಲೂ ಇಲ್ಲ ಅಂತ ಒಂದು ಅಶ್ವತ್ಥಕಟ್ಟೆನ ಕಟ್ಕೊಟ್ಟಿದ್ದಾರೆ. ಆ ನಂತರ ನಮ್ಗೇನು ಬೇಕು, ರಸ್ತೆ ನೀರು ಇದೆಲ್ಲ ಫಸ್ಟ್ ಕ್ಲಾಸ್ ಆಗಿದೆ. ಆಮೇಲೆ ನಾವು ಕೂತ್ಕೊಳ್ಳಿಕ್ಕೆ ದೊಡ್ಡವರು ಹಿರಿಯರು ಕೂತ್ಕೊಳ್ಳಿ ಡಿಸ್ಕಷನ್ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಒಂದೊಂದು ಅಂಬೇಡ್ಕರ್ ಭವನ ಕಟ್ಕೊಟ್ಟಿದ್ದಾರೆ. ಇನ್ನೇನು ಮಾಡ್ಕೊಳ್ತಾರೆ? ಅದ್ರ ಬಿಟ್ಬಿಟ್ಟು ಒಂದು ಕಾಮೆಂಟ್ ಮಾತ್ರ ಮಾಡ್ತಾರೆ, ಮತ್ತೊಂದು ಮಾಡಲ್ಲ ಅಂತ ಕೇಳಿದ್ರೆ ಅರ್ಥವೇ ಇಲ್ಲ. ಭಾಸ್ಕರ್ ಅವರು ಈ ಕಟ್ಟಡದ ಬಗ್ಗೆ ತಿಳುವಳಿಕೆನೇ ಇಲ್ಲ. 40-50 ವರ್ಷದ ಹಿಂದೆಯೇ ಕಾರ್ಪೊರೇಷನ್ ಅವರು ಎಲ್ಲನೂ ಅಕ್ವೈರ್ ಮಾಡ್ಕೊಂಡು ಕಟ್ಟಿದ್ರು. ಏನೇನು ಬೇಕೋ ರೆವಿನ್ಯೂ ಡಿಪಾರ್ಟ್ಮೆಂಟು, ಇಂಜಿನಿಯರ್ ಡಿಪಾರ್ಟ್ಮೆಂಟು, ಇದು ಟೈಲರಿಂಗ್ ಸೆಂಟರ್ ಎಲ್ಲ ಇದ್ದು ಆ ಬಿದ್ದೋಗ್ತಾರ ಕಟ್ಟಡನ ಹೊಡೆದಾಕ್ಬಿಟ್ಟು ಡೆವಲಪ್ ಮಾಡುತ್ತಾರೆ. ಅವ್ರು ಕ್ವಶನ್ ಮಾಡಬೇಕಾದ್ದು ಮೊದಲೇ ಕಾರ್ಪೊರೇಷನ್ ಅವ್ರು ಕಟ್ಟೋದು ಸ್ಟಾರ್ಟ್ ಮಾಡಿದ್ರಲ್ಲ, ಆವಾಗ ಕೇಳಬೇಕಿತ್ತು ಇದ್ರ ಬಗ್ಗೆ. ದಯವಿಟ್ಟು ಭಾಸ್ಕರ್ ಸಾಹೇಬ್ರೆ, ನಿಮಗೆ ಆವಾಗಲೇ ಕೇಳಬೇಕಿತ್ತು. ಕಾರ್ಪೊರೇಷನ್ ಅವ್ರು ಕಟ್ಟಕ್ಕೆ ಮುಂಚೆ ಅವ್ರು ಮಾತಾಡುವಾಗ ನಾವು ಕೇಳಿದ್ರು ಅವ್ರಿಗೆ, ಬನ್ರಿ ಏನು ಮಾತಾಡ್ರಿ ನಮ್ಮ ಹತ್ರ ಬಂದ್ರಿ ಊರ್ ಜನ ಮಾತು ಕೇಳಿಲ್ಲ. ಅವರು ಸೀದಾ ಹೋಗ್ಬಿಟ್ರು. ಅವರು ಸ್ವಾಮಿ ಆ ಥರ ಏನಾದರೂ ನಮ್ಮ ಹಿಂದೂ ಸಮಾಧಿಗಳನ್ನ ಹೊಡೆದಾಕೋ ಕೆಲಸ ಏನಾದರೂ ಮಾಡಿಬಿಟ್ಟಿದ್ರೆ ನಾವು ಬಿಡ್ತಿರ್ಲಿಲ್ಲ. ಇಲ್ಲಿಯ ಸ್ಥಳೀಯ ನಾನು ಒಂದು 30-35 ವರ್ಷದಿಂದ ಈ ಜಾಗದಲ್ಲಿ ಇದ್ದೀನಿ. ಇಲ್ಲಿ ಆಗಿನಿಂದ ಈಗ ಆಗಿರೋವರೆಗೂ ವ್ಯವಸ್ಥೆ ಒಂದು ಅಣುವಾಗಿ ನಾನು ನೋಡ್ಕೊಂಡು ಬರ್ತಾ ಇದ್ದೀನಿ. ಇವತ್ತು ಯಾರು ಈ ಅಪವಾದ ಮಾಡಿದ್ದಾರೆ ಅವರು ಒಳ್ಳೆ ಯೋಚನೆ ಇಟ್ಕೊಂಡು ಮಾಡಿಲ್ಲ. ಏನೋ ಇಲ್ಲಿ ಒಂದು ಸೃಷ್ಟಿ ಮಾಡಿ ಗಲಭೆ ಮಾಡಿ ಎಲ್ಲರಿಗೆ ಟೆನ್ಷನ್ ಕೊಡಬೇಕು ಅನ್ನೋ ಒಂದು ಕಾರಣಕ್ಕೆ ಅವ್ರು ಇಲ್ಲಿ ಬಂದು ಮಾಡಿರೋದು. ಇದಕ್ಕೆಲ್ಲ ದಾಖಲಾತಿ ಇದೆ. ಬಡಬಗ್ಗರಿಗೆ, ನಿರ್ಗತಿಕರಿಗೆ, ಹೆಣ್ಮಕ್ಳಿಗೆ, ಬಡ ವಿಧವರಿಗೆ, ಕಷ್ಟದಲ್ಲಿರೋರಿಗೆ, ನೋವಿನಲ್ಲಿರೋರಿಗೆ ಅಪ್ಪನಾಗಿ ಅಣ್ಣನಾಗಿ ನಮ್ಮ ಜಮೀರ್ ಅಹಮದ್ ಸಾಹೇಬರು, ನಮ್ಮ ಅಣ್ಣನಾಗಿ ನಮ್ಮ ಮುಜುಬ್ ಬಲಾಕ್ಕಾಗಿ ನಮ್ಮ ಅಲ್ತಾಫ್ ಅಣ್ಣ ಅವರಿದ್ದಾರೆ. ಅದರಿಂದ ಇದು ಯಾರು ಅಪವಾದ ಮಾಡಕ್ಕೆ ಬಂದಿದ್ದೀರಾ ಅವರು ಕೂಲಂಕುಷವಾಗಿ ತಿಳ್ಕೊಂಡು ಬಂದರೆ ಒಳ್ಳೆ ಗೌರವ ಇರುತ್ತೆ. ಇಲ್ಲ ಅಂದರೆ ಅವ್ರ ಮುಖಕ್ಕೆ ಮಸಿ ಇಟ್ಕೊಂಡು ಹೋಗ್ತೀರಾ, ನಿಮ್ಮ ಗೌರವನ ನೀವೇ ಕಳ್ಕೊಳ್ತೀರಾ. ನಾವೆಲ್ಲ ಚೌಲ್ಟ್ರಿ ಕೆಲಸ ಮಾಡೋರು. ಅವಾಗೆಲ್ಲ ಲೈಟ್ ಇಲ್ಲ, ಏನಿಲ್ಲ, ಗಿಡೋ ಅಂತ ಇತ್ತು. ಯಾವನ ಹೇಳ್ಕೊಂಡ್ರು ಏನಂತ ಗೊತ್ತಿಲ್ಲ. ಅವಾಗೆಲ್ಲ ಅವ್ನಿಗೆ ಕಣ್ ಕಾಣಿಸಿಲ್ಲ. ಇವಾಗ ಮಾತ್ರ ಅವ್ನು ಕಣ್ ಕಾಣಿಸ್ತೈತಾ? ಹೇಳೋನು ಬಂದು ಮುಂದೆ ಮಾಡಬೇಕು, ಮಾತಾಡಬೇಕು. ಅವಾಗ ನಾವೇನು ಮಾಡ್ತೀವಿ ಅಂತ ನಮ್ಗೆ ಗೊತ್ತು. ಹಿಂದೂ ಜನ ಆಗಿದ್ರೆ ನಾವು ಬಿಟ್ಕೊಡ್ತೀವ, ನಮ್ಮ ಮಶಾನ ನಾವು ಬಿಟ್ಕೊಡ್ತೀವ. ಅವಾಗೆಲ್ಲ ಬರ್ಬೇಕು. ಇವಾಗ ಧೈರ್ಯವಾಗಿ ಬರ್ತೀವಿ ಅಂದ್ರೆ ಲೈಟ್ ಐತೆ ಸುತ್ತೀರಿ, ಚೌಲ್ಟ್ರಿ ಕೆಲಸ ಮಾಡಿದ್ರು ಒಂದು ಧೈರ್ಯವಾಗಿ ಬರ್ತೀವಿ. 12 ಗಂಟೆ ಆದ್ರೂ 1 ಗಂಟೆ ಆದ್ರೂ ಧೈರ್ಯವಾಗಿ ಬರ್ತೀವಲ್ಲ, ಅಷ್ಟೊಂದು ಧೈರ್ಯ ಐತೆ. ಮನೆಗಳು ಈ ಕಟ್ತಾ ಕೊಡ್ತಾವ್ರೆ. ಇದು ಅಂಗನವಾಡಿ ಇದ್ದಿದ್ದು, ಅಂಗನವಾಡಿ ಮಕ್ಳಿಗೆ ಒಳ್ಳೆ ಜೀವನ ಅಲ್ವಾ. ಟೈಲರಿಂಗ್ ಇದೈತೆ, ಅದೆಲ್ಲ ಮಾಡ್ಕೊಡ್ತಾ ಇಲ್ವಾ ಅವರು? ಅವ್ರಿಗೆಲ್ಲ ಹೊಟ್ಟೆ ಊರಿ ಏನಕ್ಕೆ ಇಷ್ಟೊಂದು ಇದಾಗೈತೆ?